ಈ ಹುಡುಗ ಮಾತಾಡೋದು ಕೇಳಿಸ್ಕೊಳ್ಳಿ. ಅಯ್ಯೋ ಅನ್ಸಲ್ವಾ? ನೋವಾಗಲ್ವಾ? ಸ್ನೇಹಿತನ ಕಳ್ಕೊಂಡಿರೋದು ಮನಸ್ಸು ಎಷ್ಟು ನೊಂದೋಗಿರ್ಬೇಕು. ಈ ಹೆಣ್ಮಕ್ಳು ಏನೇ ಮಾಡಿದ್ರು ಸರಿನಾ? ಈ ಪ್ರೀತಿ ಅನ್ನೋ ಹೆಸರಲ್ಲಿ ಎಷ್ಟು ಜನನ್ ಬೇಕಾದ್ರೂ ಸಾಯಿಸ್ಬೋದ ಇವರು? ಕೇಳಿ ಕೆಟ್ಟ ಪದ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕಂತ ಇವನು ಕೆಟ್ಟೋನಲ್ಲ, ಇವನ ಮನಸ್ಸು ಆ ರೇಂಜ್ಗೆ ಕೆಟ್ಟೋಗಿದೆ ಅಂತ ಅರ್ಥ. ಸ್ನೇಹಿತನ ಕಳ್ಕೊಂಡಿರೋ ನೋವು ನಾಯಿ ಮುಂದೆ ನಿನಗೆ ದುಡ್ಡು ಮಾಡಬೇಕಾದ್ರೆ 10 ಜನರ ಹತ್ರ ಮಲಗಿ ದುಡ್ಡು ಮಾಡು, ಲಾಡ್ಜ್ ಅಲ್ಲಿ ಕೆಲಸ ಮಾಡಿ ದುಡ್ಡು ಮಾಡು, ಭಿಕ್ಷೆ ಬೇಡಿ ದುಡ್ಡು ಮಾಡು, ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡಿದ್ರೆ ನನಗೆ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ. ಅಭಿಷೇಕ್ ಆಚಾರ್ಯ ಎಂಬ ಹುಡುಗ ನನ್ನ ಸ್ನೇಹಿತ, ನನ್ನ ಕುಟುಂಬದವ, ನನ್ನ ಫ್ಯಾಮಿಲಿ, ಅವನ ಜೀವನವೇ ನಿನಗೆ ಬೇಕಿತ್ತ? ಅವನ ಪ್ರಾಣವೇ ನಿನಗೆ ಬೇಕಿತ್ತ? ಲಾಡ್ಜ್ ಅಲ್ಲಿ ಮಲಗಿ ನಿನಗೆ ಕೆಲಸ ಮಾಡಬೇಕಿತ್ತಲ್ಲ? ಒಬ್ಬನ ಪ್ರಾಣ ತೆಗೆದು ಅವನ ಪ್ರಾಣವನ್ನು ನಿನಗೆ ಬೇಕಿತ್ತ? ಅವನ ಪ್ರಾಣ ಭಿಕ್ಷೆ ಬೇಕಿತ್ತ ನಿನಗೆ? ಹುಡುಗರ ಜೀವನ ಎಂದ್ರೆ ನಿನಗೆ ಒಂದು ಆಟ ಆಡುವ ಆಟಿಕೆದ ಹೊಸ್ತ ನಿನಗೆ. ಅಭಿಷೇಕ್ ಆಚಾರ್ಯ ಎಂಬ ಹುಡುಗ 7 ಪುಟದ ಡೆಟ್ ನೋತು ಬರೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಹುಡುಗಿನಿಂದಾಗಿ. ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದ? ಒಂದು ಹುಡುಗರ ಪ್ರಾಣಕ್ಕೆ ಒಂದು ಚೂರು ಬೆಲೆನೇ ಇಲ್ವಾ? ಇದೇ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಮುಸ್ಲಿಂ ಆದ್ರೂ ಓಡಾಡ್ಕೊಂಡು ಬಂದು ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತಾರೆ. ಒಂದು ಹುಡುಗಿನಿಂದಾಗಿ ಒಂದು ಹುಡುಗನ ಪ್ರಾಣ ಹೋದ್ರೆ ಯಾವುದೇ ರೀತಿಯ ಒಂದು ಚೂರು ಬೇಜಾರು ಕಡಿಕರಣೆ ಇಲ್ವಲ್ಲ? ಇಲ್ಲದ್ರೆ ನಮ್ಮ ಮನೆಯವ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಮ್ಮ ಅಂತ ಹೇಳಿ ಬೀದಿ ಬೀದಿಯಲ್ಲಿ ಭಾಷಣ ಮಾಡ್ತಾರೆ. ನಾಯಿ ಸೂಳೆ ಮಂಡೆ ಬದುಕಿ ಏನು ಪ್ರಯೋಜನ? ನಿನಗೆಲ್ಲ ನರಕ ತೋರಿಸ್ಬೇಕು ನಿನಗೆಲ್ಲ. ಅವನ ತಂದೆ ತಾಯಿಯ ಶಾಪ ಸಾಕು ನಿನಗೆ, ತಂದೆ ತಾಯಿಯ ಕಣ್ಣೀರು ಸಾಕು. ಸೂಳೆ ಕೆಲಸ ಮಾಡಿ ದುಡ್ಡು ಮಾಡು, ಒಬ್ಬರ ಪ್ರಾಣದ ಜೊತೆ ನಿನಗೆ ದುಡ್ಡು ಮಾಡೋದು ನಿನ್ನ ಜನ್ಮ. ನಿನ್ನ ಎತ್ತ ತಂದೆ ತಾಯಿಗೆ ನೋವು ಆಗ್ತಾ ಇರ್ಬೋದು, ನಿನ್ನನ್ನು ಯಾಕೆ ಎತ್ತ? ಈ ಹುಡುಗ ಮಾತಾಡೋದು ಕೇಳಿಸ್ಕೊಳ್ಳಿ. ಅಯ್ಯೋ ಅನ್ಸಲ್ವಾ? ನೋವಾಗಲ್ವಾ? ಸ್ನೇಹಿತನ ಕಳ್ಕೊಂಡಿರೋದು ಮನಸ್ಸು ಎಷ್ಟು ನೊಂದೋಗಿರ್ಬೇಕು. ಈ ಹೆಣ್ಮಕ್ಳು ಏನೇ ಮಾಡಿದ್ರು ಸರಿನಾ? ಈ ಪ್ರೀತಿ ಅನ್ನೋ ಹೆಸರಲ್ಲಿ ಎಷ್ಟು ಜನನ್ ಬೇಕಾದ್ರೂ ಸಾಯಿಸ್ಬೋದ ಇವರು? ಕೇಳಿ ಕೆಟ್ಟ ಪದ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕಂತ ಇವನು ಕೆಟ್ಟೋನಲ್ಲ, ಇವನ ಮನಸ್ಸು ಆ ರೇಂಜ್ಗೆ ಕೆಟ್ಟೋಗಿದೆ ಅಂತ ಅರ್ಥ. ಸ್ನೇಹಿತನ ಕಳ್ಕೊಂಡಿರೋ ನೋವು ನಾಯಿ ಸೂಳೆ ನಿನಗೆ ದುಡ್ಡು ಮಾಡಬೇಕಾದ್ರೆ 10 ಜನರ ಹತ್ರ ಮಲಗಿ ದುಡ್ಡು ಮಾಡು, ಲಾಡ್ಜ್ ಅಲ್ಲಿ ಕೆಲಸ ಮಾಡಿ ದುಡ್ಡು ಮಾಡು, ಭಿಕ್ಷೆ ಬೇಡಿ ದುಡ್ಡು ಮಾಡು, ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡಿದ್ರೆ ನನಗೆ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ. ಅಭಿಷೇಕ್ ಆಚಾರ್ಯ ಎಂಬ ಹುಡುಗ ನನ್ನ ಸ್ನೇಹಿತ, ನನ್ನ ಕುಟುಂಬದವ, ನನ್ನ ಫ್ಯಾಮಿಲಿ, ಅವನ ಜೀವನವೇ ನಿನಗೆ ಬೇಕಿತ್ತ? ಅವನ ಪ್ರಾಣವೇ ನಿನಗೆ ಬೇಕಿತ್ತ? ಲಾಡ್ಜ್ ಅಲ್ಲಿ ಮಲಗಿ ನಿನಗೆ ಕೆಲಸ ಮಾಡಬಹುದಿತ್ತಲ್ಲ? ಒಬ್ಬನ ಪ್ರಾಣ ತೆಗೆದು ಅವನ ಪ್ರಾಣವನ್ನು ನಿನಗೆ ಬೇಕಿತ್ತ? ಅವನ ಪ್ರಾಣ ಭಿಕ್ಷೆ ಬೇಕಿತ್ತ ನಿನಗೆ? ಹುಡುಗರ ಜೀವನ ಎಂದ್ರೆ ನಿನಗೆ ಒಂದು ಆಟ ಆಡುವ ಆಟಿಕೆದ ಹೊಸ್ತ ನಿನಗೆ. ಅಭಿಷೇಕ್ ಆಚಾರ್ಯ ಎಂಬ ಹುಡುಗ 7 ಪುಟದ ಡೆಟ್ ನೋತು ಬರೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಹುಡುಗಿನಿಂದಾಗಿ. ಒಂದು ಹುಡುಗಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದ? ಒಂದು ಹುಡುಗರ ಪ್ರಾಣಕ್ಕೆ ಒಂದು ಚೂರು ಬೆಲೆನೇ ಇಲ್ವಾ? ಇದೇ ದಕ್ಷಿಣ ಕನ್ನಡದಲ್ಲಿ ಹಿಂದೂ ಮುಸ್ಲಿಂ ಆದ್ರೂ ಓಡಾಡ್ಕೊಂಡು ಬಂದು ಬೀದಿ ಬೀದಿಯಲ್ಲಿ ಹೋರಾಟ ಮಾಡ್ತಾರೆ. ಒಂದು ಹುಡುಗಿನಿಂದಾಗಿ ಒಂದು ಹುಡುಗನ ಪ್ರಾಣ ಹೋದ್ರೆ ಯಾವುದೇ ರೀತಿಯ ಒಂದು ಚೂರು ಬೇಜಾರು ಕಡಿಕರಣೆ ಇಲ್ವಲ್ಲ? ಇಲ್ಲದ್ರೆ ನಮ್ಮ ಮನೆಯವ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ತಮ್ಮ ಅಂತ ಹೇಳಿ ಬೀದಿ ಬೀದಿಯಲ್ಲಿ ಭಾಷಣ ಮಾಡ್ತಾರೆ. ನಾಯಿ ಸೂಳೆ ಮಂಡೆ ಬದುಕಿ ಏನು ಪ್ರಯೋಜನ? ನಿನಗೆಲ್ಲ ನರಕ ತೋರಿಸ್ಬೇಕು ನಿನಗೆಲ್ಲ. ಅವನ ತಂದೆ ತಾಯಿಯ ಶಾಪ ಸಾಕು ನಿನಗೆ, ತಂದೆ ತಾಯಿಯ ಕಣ್ಣೀರು ಸಾಕು. ಸೂಳೆ ಕೆಲಸ ಮಾಡಿ ದುಡ್ಡು ಮಾಡು, ಒಬ್ಬರ ಪ್ರಾಣದ ಜೊತೆ ನಿನಗೆ ದುಡ್ಡು ಮಾಡೋದು ನಿನ್ನ ಜನ್ಮ. ನಿನ್ನ ಎತ್ತ ತಂದೆ ತಾಯಿಗೆ ನೋವು ಆಗ್ತಾ ಇರ್ಬೋದು, ನಿನ್ನನ್ನು ಯಾಕೆ ಎತ್ತ?